ಮಗಳೇ ಆರಾಮದೇನ? ಅಯ್ಯೋ ನೋಡುವ, ನೀನು ಬರ್ತೀಯ ಅಂತ ಗೊತ್ತಿತ್ತು. ಆದ್ರೆ ನೀನು ಕರೆಯಕ್ಕೆ ಬರ್ಬೇಕನ್ಯ. ಸಚಿನು ನಾನು ಕರ್ಕೊಂಬರ್ತೀನಿ ಮಾವ, ನೀನು ಏನು ಯೋಚನೆ ಮಾಡಬೇಡ ಅಂತ ಅಂದಿದ್ದ. ಅದಕ್ಕೆ ಹ್ಞೂ ಆತಪ್ಪ ಅಂತ ಅನ್ನಿ. ಅಪ್ಪ ಆರಾಮದೇನು? ಬೆಳಿಗ್ಗೆ ನಿನ್ನೆರ ಬಂದಿದ್ದು ನೋಡು. ಮತ್ತು ನನಗೆ ಅದು ರೂಢ ನಿನ್ನೆ ನೋಡೇನು, ಆದರೂ ಹಂಗೆ ಕೇಳಬೇಕಂತ ಅನ್ಸತಿ. ಆರಾಮದಿಲ್ಲ? ಅಲ್ಲ, ನೀನು ಬರ್ತಿ ಅಂತ ಅನ್ಕೋನಿ, ಬರ್ದಕ್ಕೆ ಅನ್ಕೋನಿ. ಆಮೇಲೆ ಇವರು ಅಂದರು, ಯಾಕೋ ಅಪ್ಪ ಬರ್ತಾರಂತ ಬರಲಿಲ್ಲ ಅಂದ್ರೆ ನಾನು ಬರಬೇಡ ಅಂತಂದಿನಿ. ಅದಕ್ಕೆ ಮಾವ ಬರಂಗಿಲ್ಲ, ನಾವು ಹೋಗುನ್ ತಗೋ ಅಂತ ಅಂದರು. ಅದಕ್ಕೆ ಅತ್ತಿನ ಕೇಳಿನಿ, ಅಯ್ಯ ನಾನು ಹೇಳೇನು ತಗೋ, ಮತ್ತೆ ಯಾಕೆ ಬರ್ತಾರಣ್ಣ, ಇವ್ನು ಸಚಿನ್ ಬರ್ತಾನಲ್ಲ, ಇನ್ನು ಸಚಿನ್ ಬರ್ದಿದ್ರೆ ನಾನು ಒಬ್ಬಾಕೆನ ಹೆಂಗೆ ಕಳ್ಸೋದು, ನಾನು ಬರ್ತಿದ್ದೆ ಆಕೆ ಜೊತೆ. ಈಗ ಬಂದರಲ್ಲ ಮತ್ತೆ ಕರಿಯಾಕಂತ ಬಂದದ್ರಿ. ಸುಧೀರಿನ ಕರಿಯಾಕೆ ಬಂದ್ರೇನ, ಮಗಳನ್ನ ಕರಿಯಾಕೆ ಬಂದ್ರೇನ, ಇಬ್ಬರನ್ನೂ ಕರ್ಕೊಂಡು ಹೋಗಾಕ ಬಂದಿದ್ರಿ. ಮತ್ತು ನಾವು ಕಳಿಸ್ಲಿಲ್ಲ, ಇರ್ವತ್ತು ಸಚಿನ್ ಕರ್ಕೊಂಡು ಬರ್ತಾನೆ, ನಾನು ಬೇರೆ ಊರಾಗದವನ ಅಂತ ಅಂದ್ರತ್ತಿ. ಅದಕ್ಕೆ ಹ್ಞೂ ಆಯ್ತು ಬಿಡು ಅಂತೇಳಿ ಮತ್ತು ನಾನು ಸಚಿನ್ ಅವರು ಬಂದ್ವಿ. ಮತ್ತಪ್ಪ ಸಚಿನ್ ಆರಾಮದಿಲ್ಲ? ಅಲ್ಲ ನಿನ್ನೆ ಬಂದಿರಲೇನ ನಾನು ನಾವು ಮಲ್ಕೊಂಡಿದ್ದು ನೀನು ನಾನು ಬಂದಾಗ ಮಲ್ಕೊಂಡಿದ್ದಿ. ನಾನು ಹೋಗ್ಬೇಕಾರೆ ಎದ್ದು ಬಂದಿಲ್ಲ, ನೋಡಿ ನನಗೆ ನೆನಪ ಇಲ್ಲಿದಾಗ ಹೇಳಿ ನೀನು ನನಗೆ ಹೇಳಿದಿ ಬರಬೇಡ್ರಿ ಮಾವ ನಾನು ಕರ್ಕೊಂಬರ್ತದೆ. ಮತ್ತು ನಾನು ಯಾವಾಗ ಬಂದಿಪ್ಪ ಅಂತ ಕೇಳ್ತು ನೋಡಿದೆ. ಹಿಂಗೆ ನಾನು ಒಂದಿಟ್ಟು ಅರು ಮರು ಆಗತ್ತೈತಿ, ವಯಸ್ಸು ಆಗೈತಿ ಅಲ್ಲ, 60ಕ್ಕೆ ಅರಳು ಮರುಳು ಅನ್ನೋಂಗೆ ಅರಳು ಮರುಳು ಆಗತ್ತೆ ಬಿಡ್ತು. ಏನು ಮಾಡೋದು? ಬರ್ರಿ ಅಂದ್ರೆ ಒಳಗೆ ಬರ್ರಿ. ಹಾಂ ಮಾವ. ಅಲ್ಲಪ್ಪ, ಅಳಿಯಂದ್ರು ಇಲ್ಲೇ ಕುಂತಾರ, ಇನ್ನು ಯಾವ ಅಳಿಯಂದ್ರು ಬರಬೇಕು, ಮತ್ತೆ ಒಳಗೆ ಬರ್ರಿ ಅನ್ನತ್ತಾರಲ್ಲ, ಇವಾಗ ಮತ್ತೆ ಯಾರು ಬಂದರು? ಹಾಂ, ಇನ್ನೊಬ್ರು ಅಳಿಯಂದ್ರು ಬಂದಾರ, ನಿಂಗೆ ಗೊತ್ತಿಲ್ಲ ಮಗಳ? ಅಯ್ಯೋ, ಇನ್ನೊಬ್ರು ನಮ್ಮ ಮನೆಗೆ ಹೊಸ ಅಳಿಯಂದ್ರು ಬಂದಾರ. ಅವ್ರನ್ನ ಯಾವತ್ತೂ ಈ ಮನೆಗೆ ನಾವು ಕರೆದಿಲ್ಲ. ಆದ್ರೆ ಇವತ್ತು ಕರ್ಕೊಂಡು ಕಾಸು ನಾನು ಹೋಗಿ ಕರ್ಕೊಂಡು ಬಂದಾನ ಅವ್ರನ್ನ. ಅಲ್ಲಿ ಬರಾತಿದ್ರು, ಅವ್ರನ್ನ ನೋಡಿ ಕರ್ಕೊಂಡು ಬಂದಾನ ನಾನು. ಏ ಮಂಚವ್ವ, ಹೋಗಿ ಅಳಿಯಂದ್ರಿಗೆ ಕಾಲು ತೊಳ್ಯಾಕೆ ನೀರು ತೊಗೊಂಡ್ವ, ಒತ್ತ ಕುಡಿಯಾಕ ಒಂದ್ಸರಿ ನೀರು ತೊಗೊಂಡು ಬಾ. ಯಾರ್ಯಾಂದ್ರು ಇವ್ರೆ? ಆರಾಮದಾರೇನು? ಬನ್ನಿ ಬನ್ನಿ. ಅಯ್ಯೋ, ನೀವು ಆರಾಮದಾರೇನು? ಬನ್ನಿ ತಡ್ರಿ ಅಳಿಯಂದ್ರ, ನಿಮ್ಮ ಕಾಲು ತೊಳ್ಯಾಕೆ ನೀರು ತೊಗೊಂಬತ್ತಾನ. ಭಾಳ ದಿನ ಆಯ್ತು, ನೀವು ನಮ್ಮ ಮನೆ ಗಂಟ ಬಂದೇ ಇಲ್ಲ. ಯಾರು ಏನ್ರು ಬಂದರು? ಅಳಿಯಂದ್ರ ಅನ್ನತ್ತಾರ, ನೋಡ್ಲೇಬೇಕಲ್ಲ ನಾನು. ಅಯ್ಯೋ ರೀ, ನೀವು ಅಲ್ಲ, ಬರ್ತೀನಂತ ಒಂದು ಮಾತು ನನಗೆ ಹೇಳೇ ಇಲ್ಲ. ನಾನೇನೋ ಸಾಯಂಕಾಲ ಬರ್ದಿರ್ಬೋದು ಅಂತ ಅನ್ಕೊಂಡೆ, ಆದರೆ ನೀವು ಇವಾಗ ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗತ್ತತಿ ಗೊತ್ತಾ? ನನಗೆ ಮಾತು ಬರ್ತಾ ಇಲ್ಲ. ಹೇಗಿದ್ದೀರಾ ರೀ? ಆರಾಮಾಗಿದ್ದೀರಾ? ಹ್ಞೂ ಸುಂದ್ರಿ, ಆರಾಮಾಗಿದ್ದೀನಿ. ನೀ ಹೆಂಗದಿ? ಇಷ್ಟು ದಿನ ಆಗಿತ್ತು ನೀನು ನೋಡಿ. ವಿಡಿಯೋ ಕಾಲ್ ಅದಕ್ಕೆ ನಾನು ಮಾಡಿರಲಿಲ್ಲ, ನೀನು ನಿನ್ನೆ ಮಾಡಿದೆ. ಗೊತ್ತು ನಿನಗೆ ನಾನು ಊರಿಗೆ ಬಂದಿದ್ದೀನಿ ಅಂತ, ಆದರೂ ನಾನು ರಿಸೀವ್ ಮಾಡಲಿಲ್ಲ. ಸಾರಿ, ನೀನೇನು ಬೇಜಾರಾಗಬೇಡ, ಓಕೆನಾ? ಅಯ್ಯೋ ಬೇಜಾರ? ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗೋದು ಗೊತ್ತು. ಬರೀ ಒಳಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ, ಬರ್ರಿ. ಅಯ್ಯೋ ಅಳಿಯಂದ್ರೆ ಬಂದಾರ, ಕಾಲು ತೊಳೆದು ಒಳಗೆ ಕರ್ಕೋಬೇಕು. ತಡಿ, ನಿಮ್ಮ ಅವತ್ತು ನೀರು ತರಕ್ಕೆ ಹೋಗ್ಯಾಳ, ತೊಗೊಂಬರ್ಲಿಕ್ಕೆ. ಅಯ್ಯೋ ಮಾವ, ಅದೆಲ್ಲ ಯಾಕೆ? ಇದೆಲ್ಲ ಯಾವ ಕಾಲ ಸಂಪ್ರದಾಯ ಇನ್ನು ನೀವು ಪಾಲಿಸ್ತಾ ಇದ್ದೀರಾ? ಹಾಗೆಲ್ಲ ಏನು ಬೇಡ, ನಾನು ಹಾಗೆ ಬರ್ತೀನಿ ಬಿಡಿ. ಅಯ್ಯೋ, ಫಸ್ಟ್ನೇಕ ನಮ್ಮ ಮನೆಗೆ ಅಳಿಯಂದ್ರೆ ಬರಾಕತ್ರ, ಅವ್ರ ಕಾಲು ತೊಳೆದ ನೀರು ಕೊಟ್ಟ ಒಳಗೆ ಕರ್ಕೋಬೇಕ್ರಿ. ಅದು ನಮ್ಮ ಮನೆ ಪದ್ಧತಿ ಐತಿ. ಬೇಕಿದ್ರೆ ನಾನು ಸುಳ್ಳು ಹೇಳತ್ತಿಲ್ಲ. ಇಲ್ಲಿ ನಮ್ಮ ಮಕ್ಕಳು ಅದ್ರ ಕೇಳ್ರಿ, ಬೇಕಿದ್ರೆ ನಮ್ಮ ಮಳೆಯಾರ ಕುಂತಾರ ನೋಡ್ದೆ, ಅವ್ರನ್ನೂ ಕೇಳ್ರಿ. ಸಣ್ಣ ಅಳಿಯನ್ನ ಹೇಗಿದ್ದೀರಾ ಅಣ್ಣ? ಆರಾಮಿದ್ದೀರಾ? ಹಾಂ, ನಾವು ಆರಾಮಿದ್ದೀವಿ. ನೀವು ಆರಾಮಿದ್ದೀರಾ? ಅಮ್ಮು ಹೇಗಿದೆಯಾ ಅಮ್ಮು? ಅಯ್ಯೋ ಅಮ್ಮು, ಸಾರಿ ಅಮ್ಮ, ನೀನು ಮದುವೆಗೆ ನನಗೆ ಬರೋಕ್ಕಾಗಲಿಲ್ಲ. ನೀನು ಹೇಳಿದ್ದೆ ಬಟ್ ಬರಬೇಕು ಅಂತ, ಆದ್ರೆ ಕೆಲಸ ಅರ್ಜೆಂಟಾಗಿ ಬಂದಿರೋದಕ್ಕೆ ನಾನು ಹೋಗ್ಬಿಟ್ಟೆ. ಸಾರಿ, ಏನು ಅನ್ಕೋಬೇಡ. ಅವರೇ ಅಲ್ವಾ ನಿಮ್ಮ ಮನೆಯವರು? ಹೌದು ಬಾವ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ? ನಮ್ಮ ಮಕ್ಕಕ್ಕಂತೂ ಇವಾಗ ನಿಂತಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ, ಕುಂತಲ್ಲಿ ಕೂರಕ್ಕಾಗ್ತಾಯಿಲ್ಲ. ನಿಮ್ಮನ್ನು ನೋಡಿ, ನೀವಂದರೆ ಅವ್ರಿಗೆ ಅಷ್ಟು ಇದು ಗೊತ್ತಲ್ವಾ? ನೀವು ಬರ್ತೀರಾ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಮಾವ, ಆದರೆ ನೀವು ಬರಲೇ ಇಲ್ಲ. ನಾನು ನಿಮ್ಮ ಜೊತೆ ಮಾತಾಡಲ್ಲ, ನಿಮ್ಮ ಜೊತೆ ನಾನು ಬಿಡ್ತಾ ಇದ್ದೀನಿ ಇವಾಗ. ಹೇಗಿದ್ದೀರಾ ಅಣ್ಣ? ಆರಾಮಿದ್ದೀರಾ? ನೀವು ಯಾರಂತ ಗೊತ್ತಾಗಲಿಲ್ಲ, ಸಾರಿ. ಆರಾಮಿದ್ದೀರಿ, ನೀವು ಹೇಗಿದ್ದೀರಾ? ಅಯ್ಯೋ, ಇವಳು ನಮ್ಮ ಅಮ್ಮಗಿಲ್ಲ, ಅಮ್ಮಗನ ಹೆಂಡತಿ. ಅಂದರೆ ಅಲ್ಲಿ ಕುಂತಾರಲ್ಲ ಸಚಿನ್, ಅವ್ರ ತಂಗಿ. ಅಣ್ಣ ತಂಗಿನ ಒಂದ ಮನೆಗೆ ಕೊಡ್ತಗೊಳ್ಳೋದು ಮಾಡೈತಿ. ಇವರು ತಂಗಿನ ನಮ್ಮ ತಮ್ಮಗ, ಇವರು ನಮ್ಮ ತಂಗಿನ ಅವ್ರ ಅಣ್ಣಾಗ, ಹಿಂಗೆ ಮಾಡಿದ್ದೀವಿ. ಓ ಹೌದಾ, ಸರಿ ಸರಿ. ಮಂಜವ್ವ ಬಂದೆ, ಅಲ್ಲೇನ ಇನ್ನ ಯೋಚನೆ ಮಾಡ್ಕೊತ ನಿಂತೇವ. ಹಾಂ ರೀ, ಬನ್ನಿ ಇಲ್ಲೇ ಅದಂದೆ. ಅಯ್ಯೋ ಅತ್ತೆ, ಬಿಡಿ, ನಾನೇ ಹಾಕೋತೀನಿ. ನೀವೆಲ್ಲ ಕಾಲಿಗೆ ನೀರು ಹಾಕೋದು ನನಗೆ ಯಾಕೋ ಸರಿ ಅನಿಸ್ತಲ್ಲ ಅತ್ತೆ, ಬಿಡಿ ಅತ್ತೆ. ಅಯ್ಯೋ ಸುಮ್ಮನಿರಪ್ಪ, ನಮ್ಮದು ಸಂಪ್ರದಾಯ ಐತದ, ಹಂಗೆ ಬರಾಕ ನಾವು ಬಿಡಂಗಿಲ್ಲ. ನಾನು ಇವಳು ಗಂಡನ ಕಾಲಿಗೆ ನೀರು ಹಾಕಿ ತೊಳಿಬೇಕಾ? ನನಗೆ ಇದು ಬಂದಿತ್ತೋ ಏನೋ, ನನ್ನ ಗಂಡ ಇರಲಿಲ್ಲ ಇದ್ರೆ ಹಂಗೆ ಕರೆದು ಕುಂದಿರ್ತಿದ್ನಿ. ಆದರೆ ಇವನು ಹಾಳಾದವನು ಇಲ್ಲೇ ದೇವ್ ನಿಂತಂಗ ಮುಂದೆ ನಿಂತಾನೆ. ಅಯ್ಯೋ ಹಾಗೇನಿಲ್ಲ, ಪರವಾಗಿಲ್ಲ, ಇದು ನಮ್ಮ ಕಡೆ ಸಂಪ್ರದಾಯ ಐತಿ. ಬರ್ರಿ ಒಳಗೆ ಬರ್ರಿ. ಸರಿ ಅತ್ತವ್ರೆ, ಹೆಂಗದ್ರಿ? ಆರಾಮದರೇನು? ಭಾಳ ದಿನ ಆಗಿತ್ತು ನಿಮ್ಮನ್ನು ನೋಡಿ, ಇವಾಗ ನೋಡಾಕತ್ತೇನೆ. ಆರಾಮದ್ರಿ? ಹಾಪ ಆರಾಮದ. ನೀ ಆರಾಮದೇನು? ಕುಂದ್ರು, ಚಾ ತೊಗೊಂಡು ಬರ್ತೀನಿ. ಅಯ್ಯೋ ನಾನು ಚಹಾ ಕುಡಿಯಂಗಿಲ್ಲ ಅತ್ತೆ, ನಾನು ಚಾಗಿ ಎಲ್ಲ ಕುಡಿಯಂಗಿಲ್ಲ. ನಾನು ಕುಡಿಯೋದು ಹಾರ್ಲಿಕ್ಸ್ ಒಂದು, ಸೊ ನಂಗೆ ಬೇಡ. ನಾನು ಟೀ ಕಾಫಿ ಇದೆಲ್ಲ ಕುಡಿಯಂಗಿಲ್ಲ. ಅಯ್ಯೋ ನಿಮ್ಮ ಮನೆ ಕುಡಿಯಂಗಿಲ್ಲ ಅಂದ್ರೆ ಹಂಗ? ಇದು ನಿಮ್ಮ ಮನೆ ಐತಿ, ಈಗ ಮಾಡಿ ಅತ್ತೆ ಕೊಡ್ತಾಳಂದ್ಮೇಲೆ ಸ್ವಲ್ಪ ಕುಡಿದು ನೋಡ್ಬೇಕು. ರುಚಿ ನೋಡಿದ್ರೆ ನಿನಗೆ ಗೊತ್ತಾಕತಿ. ಅಯ್ಯೋ ಬಡವ್ರ ಮನೆಯಾಗಿನ ಚಹಾ ಕುಡಿದ್ರೆ ಇನ್ನು ಕುಡಿಬೇಕಂತ ಅನಿಸ್ತತಿ. ಒಂದ್ಸರಿ ಕುಡಿದು ನೋಡಪ್ಪ.
ಅತ್ತೆ ಅದು ನೀವು ಇಷ್ಟೊಂದು ಕೇಳತ್ತೀರಲ್ಲ, ಸರಿ ನಂಗೆ ಸ್ವಲ್ಪ ಟೀ ಮಾಡಿಬಿಡಿ ಸಾಕು. ಟೀ ಅಂದ್ರೆ ಚಾನ ಅಲ್ಲ ಮತ್ತೆ. ಹಾಂ ಚಿಕ್ಕಮ್ಮ ಅದ ರೀ, ನಾನೇ ಮಾಡ್ಕೊಂಬರಲ್ಲ. ಸರಿ. ಅಯ್ಯೋ ನಮ್ಮ ಅಳಿಯಾಗ ನಾ ಮಾಡ್ತೀನಿ ಕುಂದ್ರು, ಏನು ಮಾಡಂಗಿಲ್ಲ ಅಂತಾರೇನು ಅವರು? ನಮ್ಮನೆ ಅಳಿಯಂದ್ರ ಬರ್ರಿ ಕುಂದ್ರು ಬರ್ರಿ. ಸರಿ ಅತ್ತೆ. ನಾನು ಒಂದು ನಿಮಿಷ ಬರ್ತೀನಿ. ಸರಿ ಅವನಿ. ನೀವು ಕುತ್ಕೊಳ್ಳಿ ಮಾವ, ಯಾಕೆ ನಿಂತ್ಕೊಂಡಿದ್ದೀರಾ? ಹ್ಞೂ ಅಪ್ಪ, ಹ್ಞೂ. ಮತ್ತು ಅಮ್ಮೋಗೆಲ್ರಿ ಕಾಣಕತ್ತೇನೇ ಇಲ್ಲಲ್ಲ, ಅವರೊಬ್ಬರ ಮನೆಯಾಗಿಲ್ಲಲ್ಲ, ಎಲ್ಲರ ಇದ್ದಾರೆ, ಅವರೊಬ್ಬರನ್ನ ನೋಡಿಲ್ಲ ನೋಡ್ರಿ. ಹೊರಗಡೆ ಹೋಗಿರ್ಬೇಕಾ, ಡ್ಯೂಟಿಗೆ ಅದು ಹೋಗಿರ್ತಾನೆ, ಬರ್ತಾನೆ ಮಧ್ಯಾಹ್ನ ಮ್ಯಾಗದು ಸಾಯಂಕಾಲದು ಬರ್ತಾನೆ. ಕುಂದ್ರಿ, ಏನರ ಒಂದು ಚುಮ್ಮರಿ ಟೀ ಚಾ ಕಾಫಿ ಏನರ ಮಾಡ್ರಿ ಅಮ್ಮ. ಹ್ಞೂ ಅಪ್ಪ. ಬಾವಾ ನಿಮ್ಮನ್ನು ನೋಡಿ ಎಷ್ಟು ದಿನ ಆಗಿತ್ತು, ಅವಾಗ ಹೇಗಿದ್ದೀರೋ ಹಾಗೇ ಇದ್ದೀರಾ. ಸ್ವಲ್ಪ ಚೇಂಜ್ ಅಂದರೆ ನೀವು ನನ್ನ ಗಂಡನ ಥರ ಇಲ್ಲಿ ಕೆಳಗಡೆ ಗಡ್ಡನ ಬಿಟ್ಟಿರೋದು, ಅದೊಂದು ಬಿಟ್ಟರೆ ನೀವು ಸ್ವಲ್ಪ ಇಲ್ಲಿ ಮೀಸೆ ಬಿಟ್ಟಿದ್ರೆ ಹೆಂಗೆ ಕಾಣ್ತಿದ್ರೆ ಏನೋ ಅಲ್ವಾ ಬಾವಾ? ಅಯ್ಯೋ ನನಗೆ ಗೊತ್ತಿಲ್ಲ ನೋಡು, ಸುಂದರಿಗೆ ಈ ಥರ ಇಷ್ಟ, ಬಟ್ ಇದು ಬಿಡು ಅಂತಾಳೆ. ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ನಾವು ಮಾಡೋ ಒಂದು ಪ್ರೊಫೆಷ್ನಲ್ಗೆ ನಾವು ಆ ರೀತಿ ಎಲ್ಲ ಇದ್ದರೆ ಸೂಟಬಲ್ ಆಗಲ್ಲ ಅಂತೇಳಿ ನಾನು ಆ ರೀತಿ ಎಲ್ಲ ಇರಲ್ಲ. ಸೊ ನಾನು ಇರೋದು ಹೀಗೆ ಮಾಮೂಲಾಗಿ. ಇಲ್ಲ ಬಿಟ್ಟಿದ್ದೆ, ನನಗೆ ಯಾಕೋ ಅದು ನನಗೆ ಅದು ಫಸ್ಟಿಂದನೂ ರೂಢ ಇಲ್ಲಲ್ಲ, ಸೊ ಹಾಗಾಗಿ ಯಾಕೋ ನನಗೆ ಅದು ಕಂಫರ್ಟೇಬಲ್ ಆಗಲಿಲ್ಲ, ಅದಕ್ಕೆ ನಾನು ತೆಗೆದುಬಿಡ್ತೀನಿ. ನಿಮ್ಮ ಮನೆಯವರು ತೆಗೆದಿದ್ದಾರಲ್ಲ? ಇಲ್ಲ ನಾನು ಇದಕ್ಕೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಎಲ್ಲ ಕೊಡೋದಿತ್ತು, ಹಾಗಾಗಿ ಕೊಡಬೇಕು ಅಂತ ಅಂದ್ಕೊಂಡು ಬಿಟ್ಟಿದ್ದೆ. ಮೊನ್ನೆ ಅದು ಏನಾಯಿತು ಗೊತ್ತಿಲ್ಲ, ಬೈ ಮಿಸ್ ಆಗಿ ಅದು ಇಲ್ಲಿ ಫೇಸ್ಟ್ರಿ ಕಂಡ್ಕೊಂಡು ಕಿತ್ಬಿಡ್ತು. ಸೊ ಹಂಗಾಗಿ ಎಲ್ಲ ತೆಗೆದುಬಿಟ್ಟೆ. ಈಗ ಒಂದು ತಿರುಪತಿಗೆ ಹೋಗ್ತಾ ಇದ್ವಿ, ಅವಾಗೆಲ್ಲ ಸ್ವಲ್ಪ ತಿಳಿ ಕೂದಲೆಲ್ಲ ಕೊಟ್ಟು ಎಲ್ಲ ಫುಲ್ ಕ್ಲೀನ್ ಮಾಡಿಸ್ಕೊಂಡು ಬರಬೇಕು. ಓ ಹೌದಾ, ನಿಮ್ಮ ಹೆಸರು ಏನಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ಸಚಿನ್ ಬದ್ವಾನ್ ಆಂಬ್ರೀಶ್. ಓ ಹೌದಾ, ಸರಿ. ಯಾಕೆ ಚಿಕ್ಕಮ್ಮ ಏನಾಯ್ತು, ಯಾಕೆ ಈಗ ನೋಡ್ತಾ ಇದ್ದೀರ ನಾನು? ಅಡುಗೆ ಮನೆಗೆ ಬಾಲೆ, ಸ್ವಲ್ಪ ಮಾತಾಡೋದೈತಿ ನಿನ್ನ ಜೊತೆ. ಸರಿ ಚಿಕ್ಕಮ್ಮ ನೀವು ಹೋಗಿರಿ, ನಾನು ಬರ್ತೀನಿ. ಜಲ್ದಿ ಬಾ, ಕರೆಯೋಕೆ ಆಗಂಗಿಲ್ಲ. ಆಯ್ತು ಚಿಕ್ಕಮ್ಮ ಬರ್ತೀನಿ, ನಿಮ್ಮ ಹಿಂದಿನ ಬರ್ತೀನಿ, ಹೋಗಿರಿ. ಏನೋ ಪಿಸು ಪಿಸು ಗುಸು ಗುಸು ನಡಿಸಾಳಿಕೆ. ಆಮೇಲೆ ಕೇಳಿದ್ರ ಅದು ಹೋಗ್ಲಿ ಒಳಗರ. ಏನಾಯ್ತಕ್ಕ, ಅಮ್ಮ ಏನು ಅಂತ ಇದ್ರು? ಅದಾ ಏನಿಲ್ಲ, ಮತ್ತೆ ನಿಮ್ಮ ಗಂಡಂಗೆ ಏನು ಬೇಕು ಅಂತ ಕೇಳ್ಕೊಂಡು ಬಾ ಅಂತ ಅಂದರು. ಅದಕ್ಕೆ ಅವ್ರಿಗೇನು ಬೇಡ ಚಿಕ್ಕಮ್ಮ, ಏನಾದರೂ ಬೇಕಾದ್ರೆ ನಾನು ಬಂದು ಹೇಳ್ತೀನಿ ತಗೋ ಅಂತ ಅನ್ನಿ. ಓ ಹೌದಾ, ಸರಿ ಸರಿ. ಪಾಪ ಅಂಕಿತಾಗ ವಾಮೆಂಟ್ ಬರತ್ತಿತ್ತಂತ ಅದಕ್ಕೆ ಹೊರಗೆ ಹೋದಾಗಿ. ಹೌದನಾ? ಸರಿ. ಅಕ್ಕ ಭಾವ ಬಂದಾರಂತ ನಿಂಗೆ ಫುಲ್ ಖುಷಿ ಅಲ್ಲ? ಹೌದು ಅಮ್ಮ, ಮತ್ತು ಖುಷಿ ಆಗದೆ ಇರ್ತೈತೇನು? ಎಷ್ಟು ವರ್ಷ, ಇವಾಗ 1 ವರ್ಷ ಆಯಿತು ನಾನು ಅವ್ರನ್ನ ನೋಡ್ದೆ. ಬರೀ ವಿಡಿಯೋ ಕಾಲಲ್ಲಿ ಫೋನಲ್ಲಿನೇ ಮಾತಾಡೋದಾಗಿತ್ತು. ಯಾವಾಗ ಬರ್ತಾರೋ ಅಂತ ಕಾಯಕತ್ತಿದ್ನಿ, ಕೊನೆಗೂ ಬಂದ್ರಲ್ಲ, ನನಗಷ್ಟೇ ಸಾಕು. ಇನ್ನು ಮುಂದೆ ನೀವು ಹೋಗಂಗಿಲ್ಲ ಅಲ್ಲ? ಅಬ್ಬ, ನಾನು ಹೆಂಡತಿ ಬಿಟ್ಟು ಇನ್ನು ಮುಂದೆ ನಾನು ಹೆಂಗೆ ಹೋಗಲಿ? ಎಲ್ಲಪ್ಪ, ಯಾರು ಹೋಗಂದ್ರೂ ಆಯಿತು, ಯಾರು ಏನಂದ್ರೂ ಆಯಿತು, 1 ಕೋಟಿ ಅಲ್ಲ 2 ಕೋಟಿ ಕೊಡ್ತೇನಂದ್ರೂ ನಾನು ನಿನ್ನ ಬಿಟ್ಟು ಹೋಗಲ್ಲ. ಓಕೆನಾ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನೀವು ಈ ಒಂದು ಮಾತು ಹೇಳೋದನ್ನ ಕೇಳಿ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಐ ಆಮ್ ರಿಯಲಿ ಸೋ ಹ್ಯಾಪಿ. ನಿಜ ಬಾವ, ನೀವು ಹೇಳೋದು ಕೇಳಿ ನನಗೂ ಖುಷಿ ಆಯಿತು. 1 ಕೋಟಿ ಅಲ್ಲ 2 ಕೋಟಿ ಕೊಡ್ತಾರಂದ್ರೂ ನೀವು ನಮ್ಮ ಅಕ್ಕನ ಬಿಟ್ಟು ಹೋಗಲ್ಲ ಅಂದ್ರಲ್ಲ, ಆ ಮಾತು ಕೇಳಿ ಎಷ್ಟು ಖುಷಿ ಆಯಿತು ಗೊತ್ತಾ? ಅಪ್ಪ ನೋಡಿದ್ರಾ ಬಾವ ಎಷ್ಟು ಒಳ್ಳೆಯವರು ಅಂತ? ಅವರು ತುಂಬಾ ಒಳ್ಳೆಯವರಪ್ಪ. ಅಕ್ಕನ ಹೆಂಗೆ ನೋಡ್ಕೋತಾರೆ ಗೊತ್ತಾ? ರಾಣಿ ಥರ ನೋಡ್ಕೋತಾರೆ. ಅಂಥ ಗಂಡ ನೀವು ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ ಗೊತ್ತಾ ನಿಮಗೆ? ಹೌದಮ್ಮ, ನಾನ ತಪ್ಪು ಮಾಡೀನಿ. ಅವ್ರನ್ನ ಅರ್ಥ ಮಾಡ್ಕೊಳ್ದ ನಾನ ಬೈದು ಕಳಿಸ್ಬಿಟ್ಟಿದ್ನಿ. ಆಮೇಲೆ ನನಗೆ ಬುದ್ಧಿ ಬಂತಲ್ಲ, ಅದಕ್ಕೆ ಅವ್ರನ್ನ ಅಲ್ಲಿ ಬರಾಕತ್ತಿದ್ರು, ಕೈ ಹಿಡ್ದ ಮನೆಗೆ ಕರ್ಕೊಂಡು ಬನ್ನಿ. ನೋಡಿ ನಾವು ಅಂದಿರೋ ಮಾತನ್ನ ಮನಸ್ಸಿನಾಗ ಇಟ್ಕೊಳ್ದು ನಮ್ಮ ಮನೆಗೆ ಬರ್ರಿ ಅಂತೇಳಿ ಅವ್ರ ಪಾಪ ನಮ್ಮ ಮನೆಗೆ ಬರ್ತಾಯಿದ್ರು. ಆದ್ರೆ ನಾವು ಅಂದಿರೋದಕ್ಕೆ ಹೆಂಗೆ ಬರೋದು ಅಂತ ಯೋಚನೆ ಮಾಡ್ತಾಯಿದ್ರು. ಅವ್ರು ನನಗೆ ಸಿಕ್ಕಿದ್ದಕ್ಕೆ ನಾನು ಅವ್ರನ್ನ ಕರ್ಕೊಂಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಪಾಪ ಅವ್ರು ಇಲ್ಲಿ ಹೆಂಗೆ ಬರಬೇಕು ಅಂತ ಯೋಚನೆ ಮಾಡ್ಕೊಂಡು ಬರೋವೇ ಹಂಗಾಗಿತ್ತು ಅಲ್ವಾ ಅಳಿ ಅಂದರೆ? ಅಯ್ಯೋ ಹಾಗೇನಿಲ್ಲ ಮಾವ, ಅದೊಂದು ಕಡೆ ಇತ್ತು. ಆದ್ರೆ ನನ್ನ ಹೆಂಡತಿ ನೋಡ್ದೆ ನನಗೆ ಇರೋಕೆ ಆಗ್ತಾ ಇರಲಿಲ್ಲ. ಅವಳನ್ನ ಇಷ್ಟು ದಿನ ನೋಡ್ತಾ ಇದ್ದೀನಿ, ಇನ್ನೂ ನನಗೆ ಅವಳನ್ನ ನೋಡದೆ ಇರು ಅಂದರೆ ನನಗೆ ಆಗ್ತಾ ಇರಲಿಲ್ಲ ಮಾವ. ನಾನು ಆವಾಗಲೇ ಹೇಳಿದ್ದೆ ನನ್ನ ಅಮ್ಮನಿಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಹೋಗ್ತೀನಿ, ನೀವೇನಾದರೂ ಮಾಡಿ ನಾನು ಕೇಳಲ್ಲ. ಅವ್ರು ಮಾತಾಡಲಿ ಬೀಡಲಿ, ನಾನು ಮಾತ್ರ ನನ್ನ ಹೆಂಡತಿ ನೋಡಲೇಬೇಕು ಅಂತ ಹೇಳಿದ್ದೆ. ಅವ್ಳು ಹೊರಗೆ ಬಂದಾಗಾದರೂ ನಾನು ಸರ್ಪ್ರೈಸ್ ಕೊಟ್ಟರಾಯ್ತು ಅಂತ ಅಲ್ಲಿ ಬರ್ತಾ ಇದ್ದೆ, ಫೋನಲ್ಲಿ ಮಾತಾಡ್ತಾ ನೀವು ಬಂದ್ರಿ. ಅದು ಕಾರ್ ಯಾಕೋ ಅಲ್ಲಿ ಬರಲೇ ಇಲ್ಲ ಒಳಗಡೆ. ಅಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ಸೈಡ್ ಹಾಕಿ ಬಂದುಬಿಟ್ಟೆ, ನಡ್ಕೊಂತ ಬರ್ತಾ ಇದ್ದೆ. ಅದು ಹಾದಿ ಅಂದರೆ ಸಣ್ಣದಿದೆಯಲ್ಲ ಓಣಿ, ಹಾಗಾಗಿ ಅದು ಬರ್ತಾನೆ ಇಲ್ಲ. ಸೊ ಅದಕ್ಕೆ ಅಲ್ಲೇ ಇಟ್ಟು ಬಂದುಬಿಟ್ಟೆ. ಓ ನಿಮ್ಮದು ಕಾರ್ ಇದೆಯಾನ? ಹಾಂ ಸಚಿನ್ ಅವರೇ ಇದೆ, ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಬಂದುಬಿಟ್ಟೆ. ಅಳಿ ಅಂದ್ರೆ ನಾವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ತಪ್ಪು ಮಾಡಿದ್ದು. ಏನು ಮಾಡೋದು, ಅವಾಗಿನ ಪರಿಸ್ಥಿತಿ ಹಂಗಿತ್ತು, ಇವಾಗಿನ ಪರಿಸ್ಥಿತಿ ಹಿಂಗೈತಿ ನೋಡ್ರಿ. ಯಾವ ಟೈಮ್ದಾಗ ಯಾರ ಮನಸ್ಸಿನಾಗ ಹೆಂಗಿರ್ತೈತಿ ಆಲೋಚನೆಗಳು ಅಂತ ಯಾರಿಗೂ ಹೇಳಕ್ಕೆ ಬರಂಗಿಲ್ಲ. ನಮಗೂ ಅವಾಗ ಹಂಗೆ ಆಲೋಚನೆ ಬಂದ್ಬಿಟ್ಟಿತ್ತು. ಅದಕ್ಕಾಗಿ ನಾನು ಸಿಟ್ನ್ಯಾಗ ಅಷ್ಟೆಲ್ಲ ನಿಮ್ಗೆ ಮಾತಾಡೀನಿ. ನಿಮ್ಮ ಮನಸ್ಸಿಗೆ ಏನಾರ ಬೇಜಾರಾಗಿದ್ರೆ, ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ನನ್ನ ಕ್ಷಮಿಸ್ಬಿಡ್ರಿ. ನೀವು ಕಾಲು ಹಿಡಿದು ಬಿಡ್ಕೊಳಕ್ಕೂ ನನಗೇನು ಮುಜುಗರ ಅಂತೇನಿಲ್ಲ. ಯಾಕಂದ್ರೆ ನೀವು ನನ್ನ ಮಗಳು ಗಂಡದ್ರಿ. ನೋಡ್ರಿ, ನನ್ನ ಮಗಳನ್ನ ಚಂದ ನೋಡ್ಕೊಳ್ರಿ. ಆಕಿ ಕಷ್ಟದ ಜೀವಿ, ಕಷ್ಟ ಪಟ್ಕೊಂತನ ಬಂದ ಜೀವನದಾಗ. ಆಕಿ ಸುಖ ಅನ್ನೋದು ಕಾಣೇ ಇಲ್ಲ.
ಭಾಳ ಕಷ್ಟಪಟ್ಕೊಂಡು ಬಂದಾಳಕಿ ಜೀವನದಾಗ ಇವತ್ತು ಕಷ್ಟ ತಿಂದಿಲ್ಲ ಅಂದರು ಹಂಗೆ ನನ್ನ ಮಗಳು ಆಕಿನ ನೀವು ಚಂದಾಗ ನೋಡ್ಕೊರಿ ನಾನು ಅವಾಗ ಬುದ್ಧಿ ಇಲ್ದಂಗೆ ನೀವು ಇಂಥ ಒಳ್ಳೆ ಮನುಷ್ಯ ಅಂತ ಗೊತ್ತಿಲ್ಲ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕೀನಿ ನಿಮ್ಮನ್ನೆಲ್ಲ ನನ್ನ ಮಗಳನ್ನೂ ಹಾಕಿ ಆಮೇಲೆ ನನಗೆ ಗೊತ್ತಾದ್ಮೇಲೆ ಅವಳ ಕಷ್ಟ ಗೊತ್ತಾದ್ಮೇಲೆ ಅದಕ್ಕೆ ಆಕೆ ಹಿಂಗೆ ಮಾಡಿರ್ಬೋದು ಅನ್ಕೊಂಡೆ ನನ್ನ ಮನಸ್ಸು ಕರಿಗೆ ನಾನು ನಿಮ್ಮ ಮನೆಗೆ ಬಂದ ಆಕಿನ ಕರ್ಕೊಂಡು ಬಂದೇನೆ ನೋಡ್ರಿ ಹೇಳಿ ಅಂದ್ರೆ ತಪ್ಪು ಎಲ್ಲರೂ ಮಾಡ್ತಾರೆ ಹಂಗೆ ನಾನು ಮಾಡೇನಂತ ತಿಳ್ಕೊಂಡೆ ನನ್ನ ಕ್ಷಮಿಸ್ಬಿಡ್ತಾರನ ಅಯ್ಯೋ ಮಾವ ಏನು ಮಾತಾಡತ್ತೀರಿ ನೀವು ಕೈ ಹಿಡ್ಕೊಂಡು ತಪ್ಪಾಯ್ತು ಅದು ಅಂತೆಲ್ಲ ಯಾಕೆ ಹೇಳಕತ್ರಿ ನೋಡ್ರಿ ನೀವು ದೊಡ್ಡ ಆಳತ್ತೀರಿ ನೀವು ಈ ರೀತಿ ಎಲ್ಲ ನನ್ನ ಕೇಳಬಾರ್ದು ನೋಡ್ರಿ ಎಲ್ಲರೂ ತಪ್ಪು ಮಾಡ್ತಾರೆ ಅವಾಗನ್ನ ಸಿಟ್ಟು ನಿಮ್ಗೆ ಹಂಗಾಯಿತು ನಮ್ಮಮ್ಮರು ಮತ್ತು ನಮ್ಮಪ್ಪ ಅಮ್ಮ ಅಜ್ಜಿ ತಾತ ಅವರು ಎಲ್ಲ ಕೋಪ ಮಾಡ್ಕೊಂಡಿದ್ರು ಆದರೆ ನಾನು ಮದುವೆ ಅಂತರದ ಅದು ಅದೇ ಹುಡುಗಿನ ನಾನು ಅವಳನ್ನ ಬಿಟ್ಟು ಇರಲ್ಲ ಅಂತ ಅಂದಿದ್ಕೆ ಈಗ ಅವರು ಸ್ವಲ್ಪ ಸ್ವಲ್ಪ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಅವಳನ್ನ ಹೊಂದ್ಕೊಂಡು ಹೋಗಿದ್ದಾರೆ ಹಾಗೆ ಎಲ್ರಿಗೂ ಒಮ್ಗೆ ಒಪ್ಕೋಬೇಕಂತ ಏನಿಲ್ಲಲ್ಲ ಅವ್ರಿಗೂ ಇಷ್ಟ ಆಗಬೇಕು ಅವರು ಒಪ್ಕೋಬೇಕು ಅವ್ರ ಮನಸ್ಸಲ್ಲೂ ಅವ್ರಿಗೆ ಅವ್ರ ಭಾವನೆಗಳು ಗೊತ್ತಾಗಬೇಕು ಅವಾಗಲೇ ತಾನೇ ಅವ್ರಿಗೂ ಗೊತ್ತಾಗೋದು ನಾವು ಹೇಗಿದ್ದೀವಿ ನಾವು ಯಾವ ರೀತಿ ಇರ್ತೀವಿ ಅಂತ ಹೇಳಿ ಮಾವ ನೀವು ಹೇಳೋದೇ ಬೇಡ ನನಗೆ ಸುಂದ್ರಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಅವಳು ನನ್ನ ಜೀವ ಅವಳು ನನ್ನ ಪ್ರಾಣ ನಾನು ಅವಳನ್ನ ನೋಡಿದ ಕ್ಷಣದಿಂದ ಅವಳನ್ನ ಪ್ರೀತಿ ಮಾಡಿ ದಿನದಿಂದ ನಾನು ಅವಳು ಕಣ್ಣಲ್ಲಿ ನೀರೇ ಹಾಕ್ಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಅವಳು ನಿಮ್ಮ ಮನೆಗೆ ಬಂದಾಗೆಲ್ಲ ಕಣ್ಣೀರು ಹಾಕೊಂತ ಬರೋದನ್ನು ನೋಡಿ ನನಗೆ ಎಷ್ಟು ನೋವು ಆಗ್ತಿತ್ತು ಗೊತ್ತಾ ಮಾವ ತುಂಬಾ ನೋವು ಆಗ್ತಿತ್ತು ಅದಕ್ಕೆ ಅವತ್ತು ನಾನು ನಿಮ್ಮ ಜೊತೆ ಮಾತಾಡಿದರೆ ಆಯಿತು ಅಂತ ನಾನು ಅವತ್ತು ಬಂದೆ ಆದರೆ ಅವತ್ತು ಅವಳು ಕಣ್ಣೀರು ಹಾಕೋ ಹಾಗೆ ಆಯಿತು ಅದಕ್ಕೆ ನಾನು ಅವಳು ಕೇಳಿದೆ ನೋಡು ಇನ್ನೊಂದು ಸರಿ ನೀನು ನನ್ನ ಮಾತು ಮೀರಿ ಕೂಡ ನೀನು ಅಲ್ಲಿಗೆ ಹೋಗಬಾರ್ದು ನೀನು ಕಣ್ಣೀರು ಹಾಕಿದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳಿದೆ ಅವಳಿಗೆ ಅದಕ್ಕಾಗಿ ಅವಳು ಇಷ್ಟು ದಿನ ಬಂದಿರಲಿಲ್ಲ ನೀವು ಕರೆದ್ರಿ ಅಂತ ಮತ್ತೆ ಅವಳು ಬಂದಿದ್ದಾಳೆ ಅವಳ ಮುಖದಲ್ಲಿ ಯಾವಾಗಲೂ ಈ ಥರ ನಗುನೇ ನಾನು ನೋಡಬೇಕು ಹೊರತು ಅವಳ ಮುಖದಲ್ಲಿ ನಾನು ಕಣ್ಣೀರು ನೋಡೋಕ್ಕೆ ಇಷ್ಟಪಡಲ್ಲ ಮಾವ ದೇವ್ರಂತ ಗಂಡ ಸಿಕ್ಕರಿ ನೀವು ನನ್ನ ಮಗಳಿಗೆ ನಿಮ್ಮಂತ ಹಳೆಯನ ನಾನು ಕೇಳಿ ಪಡ್ಕೊಂಡು ಬರ್ಬೇಕು ಆದ್ರೆ ಆ ದೇವರು ಬರದೇ ಕಳಿಸಿಬಿಟ್ಟ ನನ್ನ ಮಗಳ ಜೀವನದಾಗ ಪ್ರೀತಿ ಅನ್ನೋದು ಮಾಡಿ ಓಡ್ ಹೋಗಿ ಮದ್ವೆ ಹಾಕಿ ನನ್ನ ಮಗಳನ್ನ ಬಂಗಾರದಂಗೆ ನೋಡ್ಕೊಂಡ್ರಿ ನೀವು ಆದ್ರೆ ನಾವು ಹುಟ್ಟಿದಾಗಿಂದನೂ ಕಷ್ಟ ಪಟ್ಕೊಂತನ ಬಂದಾಳಾಗಿ ನಮ್ಮ ಮನ್ಯಾಗ ಒಂದಿನಾನು ಸುಖದಾಗ ಇದ್ದಿಲ್ಲಾಗಿ ನನ್ನ ಮಗಳು ಅಳಿಯಂದ್ರ ನಾನು ನಿಮಗೆ ನಿಜ ಹೇಳಾಕತ್ತನ ನಾನು ಹೇಳ್ತಿದ್ದಾಳಲ್ಲ ಭಾಳ ಕಷ್ಟ ಕೊಟ್ಟಾಳ ನನ್ನ ಮಗಳಿಗೆ ಅದಕ್ಕೆ ಆಕೆಗೆ ಕಷ್ಟ ಅನ್ನೋದು ಬರಬಾರ್ದ್ರಿ ಆಕಿನ ಚಂದಾಗ ನೋಡ್ಕೋತಾರಲ್ಲ ನೀವು ಆಕಿನ ಚಂದಾಗ ನೋಡ್ಕೋತಾರಂತ ನನಗೆ ಗೊತ್ತೈತಿ ಯಾಕಂದ್ರೆ ನೀವು ಚಲೋ ನೋಡ್ಕೋತೀರಿ ನನಗೆ ನಿಮ್ಮ ಮ್ಯಾಲ ನಂಬಿಕೆ ಐತಿ ನೀವು ಹೇಳೋ ಮಾತು ಕೇಳಿ ನನಗೆ ನಿಮ್ಮ ಮ್ಯಾಲ ನಂಬಿಕೆ ಐತಿ ಈಗ ಅಪ್ಪ ಸುಮ್ಮನೆ ಇರು ಅಪ್ಪ ಯಾಕಪ್ಪ ಈ ರೀತಿ ಬೇಜಾರು ಮಾಡ್ಕೊಂಡು ನೀನು ಯಾಕಪ್ಪ ಈ ಥರ ಬೇಜಾರು ಮಾಡ್ಕೊತಾ ಇದೆಯಾ ನೀನು ಈ ರೀತಿ ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗ್ತದಪ್ಪ ಸುಮ್ಮನೆ ಇರುವಪ್ಪ ನಿನ್ನ ಕೈ ಮುಗಿತೀನಿ ಅಪ್ಪ ಈ ರೀತಿ ಎಲ್ಲ ನೀನು ಕಣ್ಣೀರು ಹಾಕಕ್ಕೆ ಹೋಗ್ಬಾರ್ದು ಇಲ್ಲ ಮಗಳೇ ನಾನು ಅಳಿಯಂದ್ರಿಗೆ ಭಾಳ ನೋವು ಮಾಡೇನ ಅವ್ರಿಗೆ ಕ್ಷಮೆ ಕೇಳಕತ್ತ ನಾನು ಕೇಳಲೇಬೇಕು ಮನ್ಸಾರೆ ನೀನು ಸ್ವಲ್ಪ ಸುಮ್ಮನೆ ಇರು ನಿನಗೆ ಗೊತ್ತಾಗಂಗಿಲ್ಲ ನೋಡಿ ಮಾವ ನೀವು ಈ ರೀತಿ ಎಲ್ಲ ಕೇಳಕತ್ರೆ ನನಗೂ ಬೇಜಾರಾಗ್ತತಿ ನಾನು ಹೇಳಕತ್ತೇನೆ ಕೇಳ್ರಿ ಸುಂದರಿ ನನ್ನ ಜೀವ ನನ್ನ ಉಸಿರು ಅವಳನ್ನ ನಾನು ಕಣ್ಣೀರು ಹಾಕ್ತಿರೋ ರೀತಿ ಅವಳನ್ನ ನಾನು ನೋಡ್ಕೋಬೇಕು ಅಂತ ಅಂದ್ಕೊಂಡೇನಿ ನೋವು ಅನ್ನೋದಿದ್ರೆ ಅವಳು ಮಗುನ ಹಡಿಬೇಕಾದ್ರೆ ಅಷ್ಟೇ ಅವಳು ನೋವನ್ನ ಪಡಬೇಕು ಹೊರತು ಅದನ್ನು ಬಿಟ್ಟು ಯಾವುದೋ ಒಂದು ವಿಷಯದಲ್ಲೂ ಅವಳಿಗೆ ನೋವು ಆಗದಿರೋ ರೀತಿ ನೋಡ್ಕೋಬೇಕು ಅನ್ನೋದು ಆಸೆ ನಂದು ಮಾವ ಅವಳನ್ನ ನಾನು ಹೆಂಗೆ ನೋಡ್ಕೋತೀನಿ ಅಂತ ನೀವೇ ನೋಡಿ ಅವಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ನನ್ನ ಪಾಲಿಗೆ ಅವಳು ದೇವತೆ ಮಾವ ಅವಳು ನನ್ನ ಪಾಲಿಗೆ ದೇವತೆ ಸಿಕ್ಕಾಳ ಅಂತ ಸುಂದರಿ ನನಗೆ ಸಿಗ್ತಾಳಂತ ನನ್ನ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಕಷ್ಟನೋ ಸುಖನೋ ನಾವಿಬ್ಬರು ಚೆನ್ನಾಗೇ ಇರ್ತೀವಿ ಚೆನ್ನಾಗಿದ್ದೇ ತೋರಿಸ್ತೀವಿ ಅವಳಿಗೆ ಯಾವ ರೀತಿ ಕಷ್ಟನೂ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ ಸರಿನಾ ಮಾವ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಈ ಮಾತಿನ ಪ್ರಕಾರ ನಾನು ನಿಮ್ಮ ಮುಂದೆ ನಡ್ಕೋತೀನಿ ಮುಂದೆ ನೀವು ಇಷ್ಟು ಹೇಳಿದ್ರಲ್ಲ ಅಳೆ ಅಂದ್ರೆ ನನಗಷ್ಟೇ ಸಾಕು ನನ್ನ ಮಗಳ ದೇವತೆ ಅಂದ್ರಲ್ಲ ಕರ್ಣ ಆಕೆ ದೇವತೆ ಅದಾಳ ಆಕೆ ನೀವು ಚೆಂದ ನೋಡ್ಕೋತೀನಿ ಅಂದ್ರಲ್ಲ ನಂಗೆ ಅಷ್ಟೇ ಸಾಕು ಇನ್ನು ಯಾಕೆ ನಾನು ಚಿಂತೆ ಮಾಡಲಿ ಇನ್ನು ಚಿಂತೆ ಮಾಡೋಂಗಿಲ್ಲ ಮುಗಿತೀನಿ ನಾನು ಚಿಂತೆ ಮಾಡೋಂಗಿಲ್ಲ ಆರಾಮಿರ್ತೇನೆ ಅಳಿ ಅಂದ್ರೆ ಆರಾಮಿರ್ತಾನೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದರಿ ಎಲ್ಲರೂ ಚಲೋ ಅದರಿ ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ಚಲೋ ಬರತ್ತಾವೇನ್ರಿ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇನ್ನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಹಾಗೆ ಇನ್ನೊಂದು UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ಬರ್ತಾ ಇದೆ ಪ್ಲೀಸ್ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ಇನ್ನೂ ಜಾಸ್ತಿ ಜನ ನೋಡಿ ಸಪೋರ್ಟ್ ಮಾಡಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು 2-3 ಸಾವಿರ ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ನಾನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಪ್ಲೀಸ್ ಒಂದು 3,000ನಾದರೂ ವ್ಯೂಸ್ ಬರಲಿ ಎಲ್ಲರೂ ನೋಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್